ಒಂಟಿಯಾಗಿರೋ ಸಿಂಗಲ್ ಪೇರೆಂಟಿಂಗ್ ಇರೋ ಅಂಥ ಹೆಣ್ಣುಮಕ್ಕಳು ಅವರ ಬಿಹೇವಿಯರೇ ಬೇರೆ ಥರ ಇರುತ್ತೆ. ತುಂಬ ಅಗ್ರೆಸಿವ್ ಆಗಿರ್ತಾರೆ ಅವರು. ಕಾರಣ ಬೇಕಾದಷ್ಟಿದೆ. ಈಗ ಒಂಟಿ ಹೆಣ್ಣು ಅಂತ ಯಾಕೆ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿರ್ತಾರೆ ಅಂದರೆ, ನನ್ನ ಮೇಲೆ ಯಾರೋ ದೌರ್ಜನ್ಯ ಮಾಡ್ಬೋದು, ಆ್ಯಂಟಿಸಿಪೇಟ್ ಮಾಡಿಬಿಡ್ತಾರೆ ಅವರು. ಈಗ ನಾನು ಒಂಟಿ, ನನ್ನ ಅವರು ಮಿಸ್ಯೂಸ್ ಮಾಡ್ಕೊಳತ್ತೆ, ಸಮಾಜ ಮಿಸ್ಯೂಸ್ ಮಾಡ್ಕೊಂಬಿಡುತ್ತೆ. ಅವರು ಗಯ್ಯಾಳಿಗಳು ಅಂತಂತಾರೆ, ಘಾಟಿ ಅಂತಂತಾರಲ್ವಾ. ಸಾಮಾನ್ಯವಾಗಿ ನೋಡಿ, ಒಂದು ಒಳ್ಳೆ ಫ್ಯಾಮಿಲಿ ಇರೋ ಅಂಥವ್ರು ಯಾರೂ ಹಂಗಿರಲ್ಲ. ಒಂಟಿಯಾಗಿ ಬದುಕಿ, ಒಂಟಿಯಾಗಿ ಚಾಲೆಂಜ್ ಆಗಿ, ಅಂದರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಇಸ್ ಅ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಅದು ತಪ್ಪಲ್ಲ. ನಾವು ಅನ್ಕೊಂತೀವಿ ಯಾಕೆ ಅವಮ್ಮ ಅಷ್ಟು ಬಾಯ್ ಮಾಡ್ತಾಳೆ, ಗಯ್ಯಾಳಿಯಪ್ಪ, ಹಾರಿಬಲ್ ಅವಳು, ಕಷ್ಟ ಅಂತಂದರೆ ಅವಳು ಸರ್ವೈವಲ್ ಮೆಕ್ಯಾನಿಸಮ್ ಅದು. ಅದೇ ನೀವು ಒಂದು ಕುಟುಂಬದಲ್ಲಿ ಒಂಟಿ ಅಲ್ಲದೆ ಇದ್ದಾಗ ನಿಮ್ಮ ಮಾತಾಡೋ ರೀತಿಯೇ ಬೇರೆ ಥರ ಇರುತ್ತೆ. ತುಂಬ ಸಾಫ್ಟ್ ಸ್ಪೋಕನ್ ಆಗಿರ್ತೀರ, ತುಂಬ ಇದಾಗಿರ್ತೀರ. ಹಾಗಾಗಿ ಒಂಟಿತನ ತುಂಬ ಅನ್ಕೋಬೋದು, ಅಯ್ಯೋ ಫ್ಯಾಮಿಲಿ ಅಂತಂದರೆ ಜವಾಬ್ದಾರಿಗಳು ಎಲ್ಲ ಅಂತ. ಖಂಡಿತ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಜೊತೆಗೆ ತುಂಬ ಬೆನಿಫಿಟ್ಸ್ಗಳು ಇರುತ್ತೆ.